ambassador of Indian cinema. ಇವ್ರು ಯಾರು ಗೊತ್ತಾ? ಭಾರತೀಯ ಚಿತ್ರರಂಗಕ್ಕೆ ಶಕ್ತಿಯನ್ನು ತುಂಬಿದವರು. ಚಿಕ್ಕ ಹಳ್ಳಿಯಿಂದ ಸ್ವಯಂ ಕೃಷಿ ಮಾಡಿ ದೊಡ್ಡದಾಗಿ ಬೆಳೆದವರು. ಭಾರತದ ಪ್ರವಾಸೋದ್ಯಮದ ಮಿನಿಸ್ಟರ್ ಆಗಿದ್ದವರು. ಇವರು ಬೇರೆ ಯಾರು ಅಲ್ಲ, ಪದ್ಮಭೂಷಣ ಡಾಕ್ಟರ್ ಚಿರಂಜೀವಿ ಸರ್. ಚಿರಂಜೀವಿ ಆಂಧ್ರದ ಆ ದೂರದ ಹಳ್ಳಿ. ತಾನು ಇಂತಹ ಮಹಾನ್ ಪುತ್ರನಿಗೆ ಜನ್ಮ ನೀಡುತ್ತೇನೆ ಅಂತ ಕನಸು ಕೂಡ ಕಂಡಿರಲಿಕ್ಕಿಲ್ಲ. ಚಿರಂಜೀವಿಯವರ ಯಶಸ್ಸಿನ ಪಯಣವೆಂದರೆ ಆತ್ಮವಿಶ್ವಾಸ, ಛಲ, ಬದ್ಧತೆಗಳು ಹಳ್ಳಿ ಹುಡುಗನನ್ನು ಮೆಗಾಸ್ಟಾರ್ ಪಟ್ಟಕ್ಕೆ ತಂದು ನಿಲ್ಲಿಸಿದ ರೋಚಕ ಗಾಥೆ. 1978ರಲ್ಲಿ ಪ್ರಣಂಕರೀದೋ ಮೂಲಕ ಚಿತ್ರರಂಗ ಪ್ರವೇಶ. ಕನ್ನಡದ ಸಿಪಾಯಿ, ಶ್ರೀ ಮಂಜುನಾಥ ಸೇರಿದಂತೆ 149 ಚಿತ್ರಗಳಲ್ಲಿ ನಟನೆ, 7 ಸಲ ಫಿಲ್ಮ್ ಫೇರ್ ಪ್ರಶಸ್ತಿ, 4 ಸಲ ನಂದಿ ಅವಾರ್ಡ್, 2006ರಲ್ಲಿ ಪ್ರತಿಷ್ಠಿತ ಪದ್ಮಭೂಷಣ ಪುರಸ್ಕಾರ. ಸಮಾಜದಿಂದ ಪಡೆದಿದ್ದನ್ನು ಸಮಾಜಕ್ಕೆ ಹಿಂತಿರುಗಿ ಕೊಡಬೇಕೆಂಬ ಉನ್ನತ ಆದರ್ಶ. ಅದರ ಫಲವೇ ಚಿರಂಜೀವಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಚಿರಂಜೀವಿ ಐ ಬ್ಯಾಂಕ್ ಸ್ಥಾಪನೆ. ರಕ್ತದಾನದ ಮೂಲಕ ಲಕ್ಷಾಂತರ ರೋಗಿಗಳಿಗೆ ಪ್ರಾಣದಾನ, ಸಾವಿರಾರು ಜನರಿಗೆ ದೃಷ್ಟಿದಾನ. ಬದಲಾವಣೆ ತರಲು ತಾವೇ ಬದಲಾದ ಚಿರಂಜೀವಿ ರಾಜಕೀಯ ಪ್ರವೇಶ. ಆಂಧ್ರ ವಿಧಾನಸಭೆಗೆ ಆಯ್ಕೆ. ಕೆಲ ಕಾಲದ ನಂತರ ಒಲಿದು ಬಂದ ಕೇಂದ್ರ ಪ್ರವಾಸೋದ್ಯಮ ಸಚಿವ ಸ್ಥಾನ. ಪ್ರವಾಸೋದ್ಯಮ ಇಲಾಖೆಗೆ ಹೊಸತನದ ಸ್ಪರ್ಶ. ಸ್ವತಃ ಚಿರಂಜೀವಿಯವರೇ ಇಂಡಿಯನ್ ಟೂರಿಸಂನ ಬ್ರ್ಯಾಂಡ್ ಅಂಬಾಸಡರ್ ಎಂದು ಅಂದಿನ ಪ್ರಧಾನಿ ಉದ್ಗಾರ. ಭಾರತದ ಪ್ರವಾಸೋದ್ಯಮಕ್ಕೆ ಹೊಸ ದಿಕ್ಕುದೆಸೆ. ಚಿತ್ರರಂಗಕ್ಕೆ ಅವಿಸ್ಮರಣೀಯ ಕೊಡುಗೆ. ಡಾಕ್ಟರ್ ಚಿರಂಜೀವಿಯವರಿಗೆ ಅಂಬಾಸಡರ್ ಆಫ್ ಇಂಡಿಯನ್ ಸಿನಿಮಾ ಪುರಸ್ಕಾರವನ್ನು ಸೈಮಾ ಹೆಮ್ಮೆಯಿಂದ ಪ್ರಕಟಿಸುತ್ತಿದೆ. This kind of support from the government of Malaysia to our South Indian Film Awards function, one way it's a great message to strengthen a bonding between two countries, and it will be very, very healthy way of go to the further heights. And I'm very happy. Now I could feel incredible India joining hands with Malaysia, truly Asia. కళ్ళు లాగించేటోళ్ళ స్ట్రెంత్ నాకు తెగ నచ్చింది.